ನನ್ನ ಹೆಸರು ಶೋಭಾ ಅಂತೇಳಿ ನಾನು ಕೃಷಿ ಸಖಿಯಾಗಿ ಕೆಲಸ ಮಾಡ್ತಿದ್ದೀನಿ. ಮತ್ತು ಒಣಬಳ್ಳಾರಿ ಕೃಷಿ ಸಖಿಯವರು ಇದ್ದಾರೆ ನಮಗೆ. ಇವತ್ತೇನಪ್ಪ ಅಂದ್ರೆ ರಾಷ್ಟ್ರೀಯ ನೈಸರ್ಗಿಕ ಯೋಜನೆ ಅಡಿಯಲ್ಲಿ ಯಾವ ಥರ ನಾವು ಜೀವಾಮೃತ ಮಾಡೋದನ್ನು ನಾವು ಹೇಳ್ತೀವಿ. ಈಗ ನಮ್ಮ DRC ಅಂತ ಹೇಳಿ ಮಂಜುನಾಥ್ ಸಂಗಟಿ ಅವರ ಹೊಲದಲ್ಲಿ ಇವತ್ತು ಅದು ಪ್ರಯೋಗ ಮಾಡ್ತಾ ಇದ್ದೀವಿ. ಇದನ್ನು ಯಾವ ಥರ ಮಾಡಬೇಕು, ಏನೇನು ಬೇಕು ಅಂತ ನಾನು ಹೇಳ್ತೀನಿ. 10 kg ಸಗಣಿ ಬೇಕು. ಫಸ್ಟು ಒಂದು ಡ್ರಮ್ಗೆ 200 ಲೀಟ್ರ್ ನೀರು ಬೇಕು. 10 kg ಸಗಣಿ ಬೇಕು. ಆಮೇಲೆ ಆಕಳ ಗೋಮೂತ್ರ ಒಂದು 10 ಲೀಟ್ರ್ ಸಾಕು. 1 ಬೊಗಸೆ 2 ಬೊಗಸೆ ಮಣ್ಣು ಬೇಕು, ಹೊತ್ತು ಬದುವಿನ ಮಣ್ಣು ಆದರೆ ಸಾಕು. ಆಮೇಲೆ 2 kg ಆರ್ಗ್ಯಾನಿಕ್ ಬೆಲ್ಲ ಬೇಕು. ಆಮೇಲೆ ದ್ವಿದಳ ಧಾನ್ಯದ ಹಿಟ್ಟು ಬೇಕು ನಮಗೆ. ಈಗ ಯಾವ ಥರ ಮಾಡಬೇಕಪ್ಪ ಅಂದರೆ ಈಗ ಸರ್ ಮಾಡ್ತೀವಿ, ಡೆಮೋ ಮುಖಾಂತರ ತೋರಿಸ್ತೀನಿ ನಾವು ಯಾವ ಥರ ಮಾಡಬೇಕು. ಹಾಕ್ತಾಯಿದ್ದೀವಿ 200 ಲೀಟ್ರ್ ಬ್ಯಾಗಿಗೆ 10 ಲೀಟ್ರ್ ಆಕಳ ಗಂಜಲ ಹಾಕ್ತಾಯಿದ್ದೀವಿ. ಹಸುವಿನ ಆಕಳ, ದೇಸಿ ಹಸುವಿನ ಆಕಳ ಸಗಣಿ ಇದೆ. ದ್ವಿದಳ ಧಾನ್ಯದ ಹಿಟ್ಟು ಬೇಕ್ರಿ. 1 ಎಕರೆಗೆ ಇದು 200 ಲೀಟ್ರಿಗೆ 2 kg ದ್ವಿದಳ ಧಾನ್ಯದ ಹಿಟ್ಟು. ಇದು ಆರ್ಗ್ಯಾನಿಕ್ ಬೆಲ್ಲ 2 kg ಹಾಕ್ತಾಯಿದ್ದೀವಿ. ಇದು ಬದುವಿನ ಮಣ್ಣು 2 ಬೊಗಸೆ. ಬದುವಿನ ಮಣ್ಣು ಯಾಕಪ್ಪ ಅಂದ್ರೆ ಅಲ್ಲಿ ರಾಸಾಯನಿಕ ಗೊಬ್ಬರ ಯಾವುದು ಮಿಕ್ಸ್ ಇರಲ್ಲ. ಓಕೆ. ನೀರು ಹಾಕ್ತಾ ಇದ್ದೀವಿ ಇದಕ್ಕೆಲ್ಲ. ನೆರಳಿಲ್ಲ ಅಂದರೆ ಈ ರೀತಿ ನಾವು ಮಾಡ್ಬೋದ್ರಾ ಮೇಡಮ್? ನೆರಳಲ್ಲೇ ಮಾಡಬೇಕು, ಯಾಕಂದ್ರೆ ಬಿಸಿಲಲ್ಲಿ ಮಾಡಿಬಿಟ್ರೆ ಅಲ್ಲ, ನೆರಳು ಇಲ್ಲದೆ ಇರೋವಂಥವ್ರು ಈ ಥರ ಒಂದು ಇದನ್ನು ಮಾಡ್ಕೋಬೋದಲ್ಲ? ರೊಟೇಷನಲ್ಲಿ 1 ದಿವಸಕ್ಕೆ 3 ಸಾರಿ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ. ಒಂದೇ ದಿಕ್ಕಿನಲ್ಲಿ ತಿರುಗಿಸ್ಬೇಕು. ಹಿಂಗೆ ರೊಟೇಟಿಂಗ್ ಮಾಡಬೇಕು. ಎಲ್ಲ ನೀಟಾಗಿ ಒಂದೇ ದಿಕ್ಕಿನಲ್ಲಿ ತಿರುಗಿಸ್ಬೇಕು. ಇದನ್ನು ಒಂದು ದಿನಕ್ಕೆ ಎಷ್ಟು ಬಾರಿ? ಇದಿಷ್ಟು ಜೀವಾಮೃತ ಮಾಡೋ ಪ್ರೊಸೀಜರ್ ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದು ಇಷ್ಟೊತ್ತವರೆಗೂ ಮಂಜುನಾಥ್ ಸರ್ ಅವರು ಮತ್ತು ಇವನ್ ರೈತರು ಕೂಡ ಎಲ್ಲರೂ ನಮ್ಮ ಜೊತೆಗಿದ್ರು. ಅವರೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನಮ್ಮ ಹೆಸರು ಲಲಿತಾ ಅಂತೇಳಿ ಒಣಬಳ್ಳಾರಿ ಪಂಚಾಯತಿಯಿಂದ ನಾವು ಕೃಷಿ ಸಖಿಯಾಗಿ ಕೆಲಸ ಮಾಡ್ತಾಯಿದ್ದೀವಿ. ರೈತ ಸಂಪರ್ಕ ಕೇಂದ್ರ ಇರ್ಕಲ್ಗಡ ಹೋಬಳಿಯಿಂದ. ಸೊ ಇವತ್ತು ನಮ್ಮ CRP ಅಂತೇಳಿ ಆಯ್ಕೆ ಮಾಡಿದ್ದಾರೆ. ಅದೇ ಜೊತೆಗೆ BRC ಅಂತೇಳಿ ಮಂಜುನಾಥ್ ಸರ್ನ ಕೂಡ ಆಯ್ಕೆ ಮಾಡಿದ್ದಾರೆ. ಇವತ್ತು ನಾವು ಜೀವಾಮೃತವನ್ನು ತಯಾರು ಮಾಡಿದ್ದೀವಿ. ಅದ್ರ ಜೊತೆಗೆ ಇನ್ನು ರಸಪರಣಿ ಮತ್ತು ಸಾಕಷ್ಟು ಒಂದೊಂದಾಗಿ ನಮ್ಮ ಮಂಜುನಾಥ್ ಸರ್ ಅವರು ಕೂಡ ಅದ್ರ ಬಗ್ಗೆ ತಿಳಿಸ್ತಾರೆ. ಇವಾಗ ಜೀವಾಮೃತವನ್ನು ಮಾಡಿದಾರಲ್ಲ, ಅದ್ರ ಬಗ್ಗೆ ನಮ್ಮ ಸರ್ ಅವರು ಮಾತಾಡ್ತಾರೆ. ಒಂದಷ್ಟು ವಿಷಯಗಳನ್ನು ಮಾತಾಡಿ ಸರ್. ನಮಸ್ಕಾರ. ರೈತ ಸಂಪರ್ಕ ಕೇಂದ್ರ ಇರ್ಕಲ್ಗಡ ಒಂದು ಹೋಬಳಿ ವ್ಯಾಪ್ತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ರಾಷ್ಟ್ರೀಯ ನೈಸರ್ಗಿಕ ಕೃಷಿಯ ಅಂಗವಾಗಿ ಅದರ ಒಂದು ಸಹಯೋಗದಲ್ಲಿ ಇವತ್ತು ಜೀವಾಮೃತ ತಯಾರಿಸುವ ಒಂದು ವಿಧಾನದ ಬಗ್ಗೆ ಕೃಷಿ ಸಖಿಯರ ಒಂದು ಸಹಕಾರದಿಂದ ಇವತ್ತು ತಯಾರು ಮಾಡಿದ್ದೀವಿ. ಈ ಒಂದು ಜೀವಾಮೃತಕ್ಕೆ 200 ಲೀಟ್ರ್ ಬ್ಯಾರಲ್ ತಗೊಂಡು 200 ಲೀಟ್ರ್ ನೀರು ಬೇಕಾಗುತ್ತೆ. 10 kg ದೇಸಿ ಆಕಳ ಸೆಗಣಿ, 10 kg ದೇಸಿ ಆಕಳ ಗಂಜಲ ಬೇಕು, 2 kg ದ್ವಿದಳ ಧಾನ್ಯದ ಹಿಟ್ಟು, 2 kg ಬೆಲ್ಲ, ಸಾವಯವ ಬೆಲ್ಲ, ಆಮೇಲೆ 2 ಬಗ್ಸಿ ಉತ್ತದ ಮಣ್ಣು ಇಲ್ಲ ಬದುವಿನ ಮಣ್ಣು ಯಾಕೆ ತಗೋಬೇಕಪ್ಪ ಅಂತಂದರೆ ಅಲ್ಲಿ ಸೂಕ್ಷ್ಮಾಣು ಜೀವಿಗಳು ವೃದ್ಧಿ ಇರ್ತಕ್ಕಂಥ ಒಂದು ಇದಿರುತ್ತೆ. ಅದಕ್ಕೋಸ್ಕರ ಇವತ್ತು ಇದನ್ನು ಮಾಡ್ತಕ್ಕಂಥದ್ದೇ ಸೂಕ್ಷ್ಮಾಣು ಜೀವಿಗಳ ಒಂದು ವೃದ್ಧಿಗಾಗಿ ಈ ಒಂದು ಕಲ್ಚರನ್ನು ಇವತ್ತು ರೆಡಿ ಮಾಡಿದ್ದೀವಿ ಇವರ ಒಂದು ಸಹಕಾರದಿಂದ. ಅದೇ ರೀತಿ ಇದನ್ನು 7 ದಿವಸ ನಾವು ಬೆಳಗ್ಗೆ ಮಧ್ಯಾಹ್ನ ಸಂಜೆಗೆ ಅಂದರೆ 3 ಸರಿ ಇದನ್ನು ಏಕಾಭಿಮುಖವಾಗಿ ತಿರುಗಿಸ್ತಾ ಹೋಗಬೇಕು. 7 ದಿನಕ್ಕೆ ಇದು ಜೀವಾಮೃತ ರೆಡಿ ಆಗುತ್ತೆ. ಅಲ್ಲಿಂದ ನಾವು ಬೆಳೆಗಳಿಗೆ ಸ್ಪ್ರೇ ಮಾಡೋದಿರ್ಬೋದು, ಹನಿ ನೀರಾವರಿ ಮುಖಾಂತರ ಆದರೂ ಕೊಡ್ಬೋದು, ಹನಿ ನೀರಾವರಿಗಾದರೂ ಇದು ಡ್ರಿಪ್ಪಿಂಗ್ ಮುಖಾಂತರ ಆದರೂ ಕೊಡ್ಬೋದು. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದ.